ಇವತ್ತು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ. ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ, ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್, ಒಂದೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ. ಈ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಟಾಪರ್ಸ್ ಅಂತಾನು ಅನ್ಸ್ಕೊಂಡಿರ್ತಾರೆ. ಈ ಸ್ಟೂಡೆಂಟ್ಸ್ಗೆ ಸೇಮ್ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಇವರಿಬ್ರು ಸೇಮ್ ಬುಕ್ ರೆಫರ್ ಮಾಡ್ತಾ ಇರ್ತಾರೆ, ಎಲ್ಲ ಸೇಮ್. ಬಟ್ ಎಕ್ಸಾಮ್ ಆಗಿ ರಿಸಲ್ಟ್ ಬಂದಾಗ ಇವನಿಗೆ 95 ಬರುತ್ತೆ, ಇವನಿಗೆ 60 ಬರುತ್ತೆ. ಯಾಕೆ? ವೈ? ದ ಮೇನ್ ರೀಸನ್ ಈಸ್ ಆನ್ಸರ್ ರೈಟಿಂಗ್ ಸ್ಕಿಲ್. ಇವನಿಗೆ 95 ತೆಗೆಯೋದಕ್ಕೆ ಆನ್ಸರ್ ರೈಟಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಯಾವ ತರ ಆನ್ಸರ್ ಬರೆದ್ರೆ ನನಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ. ಇವನಿಗೆ ಆ ಆನ್ಸರ್ ರೈಟಿಂಗ್ ಸ್ಕಿಲ್ ಗೊತ್ತಿರಲ್ಲ. ಅದಕ್ಕೆ ಅವರಿಬ್ಬರಿಗೂ 20 to 25 ಮಾರ್ಕ್ಸ್ ಡಿಫರೆನ್ಸ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತ್ರೀ ಸಿಂಪಲ್ ಸ್ಟೆಪ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಿಂದ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ಹೇಗೆ ಇಂಪ್ರೂವ್ ಆಗುತ್ತೆ, ಅದರಿಂದ ನಿಮಗೆ ಮಾರ್ಕ್ಸ್ ಹೇಗೆ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮ್ಮ ಕರ್ನಾಟಕ SSLC ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ಆನ್ಸರ್ ರೈಟಿಂಗ್ ಸ್ಕಿಲ್. ನಾನು ತುಂಬ ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡಿಸ್ತಾ ಇರ್ತೀನಿ. ಅವ್ರು ಹೇಳ್ತಾರೆ, ನಮಗೆ ಪ್ರಾಪರ್ ವೇ ಆಫ್ ಆನ್ಸರ್ ರೈಟಿಂಗ್ ಗೊತ್ತಿರಲ್ಲ, ನಮಗೆ ಸ್ಕೂಲಲ್ಲಿ ಹೇಳ್ಕೊಡಲ್ಲ, ಹೇಳ್ಕೊಡಿ ಅಂತ. ಓಕೆ, ನಾವು ಬರೀ ಓದೋದು ಮಾತ್ರ ಅಲ್ಲ, ನಾವು ಎಷ್ಟೇ ಓದಿದ್ರು ಕೂಡ ಎಕ್ಸಾಮ್ ಹಾಲಲ್ಲಿ ಆನ್ಸರ್ ಶೀಟಲ್ಲಿ ನಾವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ, ಹೇಗೆ ಪ್ರೆಸೆಂಟೇಷನ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಿಸನ್ ಇಯರ್, ಓದೋದು ಮಾತ್ರ ಅಲ್ಲ, ಆನ್ಸರ್ ರೈಟಿಂಗ್ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಮಾರ್ಕ್ಸ್ ಜಾಸ್ತಿ ತಗೊಳ್ಳೋದಕ್ಕೆ. ಓಕೆ, ದ ಮೇನ್ ಪ್ರಾಬ್ಲಮ್ ಈಸ್ ಬ್ಯಾಡ್ ಹ್ಯಾಂಡ್ ರೈಟಿಂಗ್. ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಇಂದ ನಮಗೆ ಮಾರ್ಕ್ಸ್ ಕಟ್ ಆಗುತ್ತಾ? ನೋ. ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಇಂದ ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಗುಡ್ ಹ್ಯಾಂಡ್ ರೈಟಿಂಗ್ ಇಂದ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಓನ್ಲಿ ಥಿಂಗ್ ಈಸ್ ನೀವು ಹೆಂಗಾರು ಬರೀರಿ, ಬಟ್ ಬರ್ದಿರೋದು ಎಕ್ಸಾಮಿನರ್ಗೆ ವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ಅರ್ಥ ಆಗ್ಬೇಕು, ಅರ್ಥ ಆಗೋ ತರ ಕ್ಲಿಯರ್ ಆಗಿ ಬರ್ದಿರಿ, ಅಷ್ಟು ಸಾಕು. ಗುಡ್ ಹ್ಯಾಂಡ್ ರೈಟಿಂಗ್, ಬ್ಯಾಡ್ ರೈಟಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ವೇ ಇಲ್ಲ. ಓಕೆ, ಡನ್. ನೆಕ್ಸ್ಟ್ ಪ್ರಾಬ್ಲಮ್, ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಮಾರ್ಕ್ಸ್ ಹೋಗುತ್ತಾ? ಹೌದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಮಾರ್ಕ್ಸ್ ಹೋಗುತ್ತೆ. ಗ್ರಾಮ್ಯಾಟಿಕಲ್ ಎರರ್ನ ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ, ಇಲ್ಲಾಂದ್ರೆ ಮಾರ್ಕ್ಸ್ ಕಳ್ಕೊತೀರ. ಓಕೆ, ನೆಕ್ಸ್ಟ್. ಸೊ ಇದು ನಿಮ್ಮ ಲಾಸ್ಟ್ ಇಯರ್ ಕರ್ನಾಟಕ SSLC ಬೋರ್ಡ್ ಅಲ್ಲಿ ಟಾಪರ್ ಆಗಿರೋದು ಆನ್ಸರ್ ಶೀಟ್ ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ಆನ್ಸರ್ ಶೀಟ್ ಅಲ್ಲಿ ಪ್ರೆಸೆಂಟೇಷನ್ ಸ್ಕಿಲ್, ಆನ್ಸರ್ ರೈಟಿಂಗ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ಲಿಸನ್ ಇಯರ್, ಈ ಈಕ್ವೇಶನ್ ಮ್ಯಾಥ್ಸ್ ಶೀಟ್ ಅಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಬೇಕಾಗಿದೆ. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದರೆ ಒಂದು ಬ್ರಾಕೆಟ್ ಹಾಕಿದ್ದಾರೆ, ವೈ ವ್ಯಾಲ್ಯೂ ಕಂಡು ಹಿಡಿದರೆ ಒಂದು ಬ್ರಾಕೆಟ್ ಹಾಕಿದ್ದಾರೆ. ಲಾಸ್ಟ್ ಅಲ್ಲಿ therefore x equals 3 and y equals 2 ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೈನಲ್ ಸ್ಟೇಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಅಲ್ಲಿ. ಓಕೆ, ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದಿದ್ದೀವಿ, ವೈ ವ್ಯಾಲ್ಯೂ ಕಂಡು ಹಿಡಿದಿದ್ದೀವಿ, ಬ್ರಾಕೆಟ್ ಹಾಕಿದೀವಿ ಅಂತ ಬರೋದಲ್ಲ, ಫೈನಲ್ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್. ಈ ತರ ಬರೆದಾಗ ಎವ್ಯಾಲ್ಯೂಯೇಟರ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ಜೊತೆಗೆ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಈಸಿಯಾಗಿ ಕೊಟ್ಬಿಡ್ತಾರೆ, ಜಾಸ್ತಿ ತಪ್ಪು ಹುಡ್ಕೋಕ್ ಹೋಗೋದಿಲ್ಲ. ಓಕೆ, ಇನ್ನೊಬ್ರು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಮೇನ್ ಆನ್ಸರ್ ಶೀಟ್ ಅಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಇಲ್ಲಿ ರಫ್ ವರ್ಕ್ ಬರೆಯೋದು, ರಫ್ ವರ್ಕ್ ಮಾಡೋದು, ಈ ತರ ಮಾಡಬೇಡಿ. ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್ ಸ್ಕಿಲ್ ತುಂಬಾ ಕೆಟ್ಟದಾಗ ಹೋಗ್ಬಿಡುತ್ತೆ. ನೋಡಿದಾಗ ಇಲ್ಲೆಲ್ಲ ರಫ್ ವರ್ಕ್ ಮಾಡಿರ್ತೀರಾ, ಇಲ್ಲಿ ಆನ್ಸರ್ ಇರುತ್ತೆ, ಆ ತರ ಮಾಡಕ್ ಹೋಗ್ಬೇಡಿ, ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ರಫ್ ವರ್ಕಿಗೆ ಅಂತಾನೆ ಸ್ಪೇಸ್ ಇರುತ್ತೆ, ಅಥವಾ ಆನ್ಸರ್ ಲಾಸ್ಟ್ ಅಲ್ಲಿ ಆನ್ಸರ್ ಶೀಟ್ ಅಲ್ಲಿ ರಫ್ ವರ್ಕಿಗೆ ಅಂತ ಸ್ಪೇಸ್ ಇರುತ್ತೆ, ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಈ ತರ ಮಾಡಕ್ ಹೋಗ್ಬೇಡಿ. ಓಕೆ, ಈ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ತಪ್ಪು ಬರ್ದು ಕಾಟ್ ಮಾಡಿ ಇಲ್ಲಿ ಕೆಳಗಡೆ ಕರೆಕ್ಟ್ ಆನ್ಸರ್ ಬರ್ದಿದ್ದಾರೆ. ಈ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಬರೆಯೋದು ಕಾಟ್ ಮಾಡೋದು, ಬರೆಯೋದು ಕಾಟ್ ಮಾಡೋದು, ಆ ತರ ಮಾಡಕ್ ಹೋಗ್ಬಿಡಿ. ಯಾಕೆ ಅಂದ್ರೆ ನಿಮ್ ಬಗ್ಗೆ ನೀವೇ ಬ್ಯಾಡ್ ಇಂಪ್ರೆಷನ್ ನ ಕ್ರಿಯೇಟ್ ಮಾಡ್ಕೋತೀರಾ ಎಕ್ಸಾಮಿನರ್, ಇವ್ಯಾಲ್ಯೂಯೇಟರ್ ಜೊತೆಗೆ. ಯಾಕೆಂದ್ರೆ ಈ ತರ ಬರ್ದು ಕಾಟ್ ಮಾಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಓ ಈ ಹುಡುಗಂಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ, ಅರ್ಥ ಆಗಿಲ್ಲ, ಓದಿಲ್ಲ ಕ್ಲೀನ್ ಆಗಿ, ಅದಕ್ಕೆ ಈ ತರ ತಪ್ಪು ಬರ್ದು ಆಮೇಲೆ ಬರ್ದಿದ್ದಾನೆ ಅನ್ನೋ ತರ ನಿಮ್ಮೇಲೆ ನೀವೇ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೋತೀರಾ. ಆ ತಪ್ಪನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಈ ತರ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ 1. ನಾನು ಅವಾಗಲೇ ಹೇಳಿದೆ 3 ಸಿಂಪಲ್ ಸ್ಟೆಪ್ಸ್ ಆನ್ಸರ್ ರೈಟಿಂಗ್ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಅಂತ ಅಂದ್ರೆ, ರೈಟ್ ದ ಆನ್ಸರ್ ಇನ್ ಸೀಕ್ವೆನ್ಸ್ ಆರ್ಡರ್ ಪ್ಲಸ್ ಪಾಯಿಂಟರ್. ಪಾಯಿಂಟರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಆಗಲ್ಲ, ಬೇರೆ ಸಬ್ಜೆಕ್ಟ್ ಅಲ್ಲಿ ಯೂಸ್ ಆಗುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೀಕ್ವೆನ್ಷಿಯಲ್ ಆರ್ಡರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಪಾರ್ಟ್ ಎ ಅಲ್ಲಿ ನಿಮಗೆ MCQs ಕ್ವಶನ್ ಇರುತ್ತೆ, ಆಬ್ಜೆಕ್ಟಿವ್ಸ್ 1 2 3 4 5 6 7 8 ಅಂತ ಕ್ವಶನ್ಸ್ ಇರುತ್ತೆ. ಸೊ ಅದೇ ಆರ್ಡರ್ ಅಲ್ಲಿ ಬರೀರಿ. ಆರ್ಡರ್ ಸೀಕ್ವೆನ್ಸ್, ಕ್ವಶನ್ ನಂಬರ್ದು ಸೀಕ್ವೆನ್ಸ್ ಆರ್ಡರ್ ಚೇಂಜ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ 1 2 3 ಕ್ವಶನ್ಸ್ ಬರೀತೀರಾ, 4th one ಗೊತ್ತಿರಲ್ಲ, ನಂಬರ್ ಹಾಕಿ ಆ ಜಾಗ ಖಾಲಿ ಬಿಡಿ. ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡಿ. ಎಲ್ಲ ಆದ್ಮೇಲೆ ಯಾವ ಜಾಗ ಖಾಲಿ ಬಿಟ್ಟಿರ್ತೀರಲ್ಲ ಆ ಕ್ವಶನ್ ಅಟೆಂಡ್ ಮಾಡಿ. ಹಾಗಂತ ಸೀಕ್ವೆನ್ಷಿಯಲ್ ಆರ್ಡರ್ನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಸೀಕ್ವೆನ್ಷಿಯಲ್ ಆರ್ಡರ್ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಹೋಗುತ್ತೆ. ಯಾಕೆ ಅಂತ ಅಂದ್ರೆ, ಎವ್ಯಾಲ್ಯೂಯೇಟರ್ಗೆ ಒಂದು ಕೀ ಆನ್ಸರ್ ಇರುತ್ತೆ, ಈ ಕಡೆ ಆನ್ಸರ್ ಸ್ಕ್ರಿಪ್ಟ್ ಇರುತ್ತೆ, ಅಂದ್ರೆ ಆನ್ಸರ್ ಶೀಟ್ ಇರುತ್ತೆ. ಸೊ ಕೀ ಆನ್ಸರ್ ಅಲ್ಲಿ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಕೀ ಆನ್ಸರ್ ಇರುತ್ತೆ. ನೀವು ಅದೇ ತರ ಸೀಕ್ವೆನ್ಷಿಯಲ್ ಆರ್ಡರ್ ಕೀ ಬರ್ದಿದ್ರೆ ಇದನ್ನ ನೋಡ್ತಾರೆ, ಇದನ್ನ ಮಾರ್ಕ್ಸ್ ಕೊಡ್ತಾರೆ, ಇದನ್ನ ನೋಡ್ತಾರೆ, ಇದನ್ನ ಮಾರ್ಕ್ಸ್ ಕೊಡ್ತಾರೆ. ಮೇನ್ ಥಿಂಗ್, ಎವ್ಯಾಲ್ಯೂಯೇಟರ್ಗೆ ನೀವು ಎಷ್ಟು ಈಸಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನೀವು ಸ್ಕಿಪ್ ಮಾಡಿದ್ರೆ ಸೀಕ್ವೆನ್ಷಿಯಲ್ ಆರ್ಡರು, ಅವ್ರು ಈ ಕೀ ಆನ್ಸರ್ ತೆಗಿಬೇಕು, ಹುಡುಕ್ಬೇಕು, ಇಲ್ಲ ಆನ್ಸರ್, ಅದು ಕಷ್ಟ ಆಗುತ್ತೆ, ಫ್ರಸ್ಟ್ರೇಟ್ ಆಗ್ತಾರೆ. ಓಕೆ,
ಪರ್ ಡೇ ಅವ್ರು ಇಷ್ಟು ವ್ಯಾಲ್ಯೂಯೇಷನ್ ಮಾಡಬೇಕು, ಇಷ್ಟು ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಆ ಪ್ರೆಷರಲ್ಲಿ ಇರ್ತಾರೆ. ಸೀಕ್ವೆನ್ಷಿಯಲ್ ಬರೆದಾಗ ಇಲ್ಲಿ ನೋಡ್ತಾರೆ, ಚೆಕ್ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಆ ಥರ ಇದ್ದಾಗ ನೀವು ಎಷ್ಟು ಈಸಿಯಾಗಿ ಮಾರ್ಕ್ಸ್ ತಗೋಬೋದು ಅಂದ್ರೆ ಎವ್ಯಾಲ್ಯೂಯೇಟರ್ಗೆ ನೀವು ಎಷ್ಟು ಈಸಿಯಾಗಿ ಕೆಲಸ ಮಾಡ್ಕೊಡ್ತೀರೋ ಅಷ್ಟು ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಓಕೆ, ಅದ್ರ ಎಕ್ಸಾಂಪಲ್ ನೋಡೋಣ ಬೇಕಾದ್ರೆ. ಈ ಶೀಟಲ್ಲಿ ಫಸ್ಟ್ ಪಾರ್ಟಲ್ಲಿ 1 2 3 4 5 6 7 8 ಕ್ವಶನ್ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಇದೆ. ಇದೇ ತರ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಬರೀರಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಈ ಕ್ವಶನ್ ಗೊತ್ತಿಲ್ವಾ, ನಂಬರ್ ಹಾಕಿ ಖಾಲಿ ಬಿಡಿ, ಈ ಕ್ವಶನ್ ಬರ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ ಬಂದು ಇದನ್ನ ಬರೀರಿ. ಓಕೆ, ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಲೈನ್ ಇದೆ, ಒಂದು ಕ್ವಶನ್ ಆನ್ಸರ್ ಆದ್ಮೇಲೆ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್, ಪ್ರತಿ ಒಂದು ಕ್ವಶನ್ ಆದ್ಮೇಲೂ ಒಂದೊಂದು ಲೈನ್ ಮಾರ್ಕ್ ಮಾಡಿದ್ದಾರೆ ಪೆನ್ಸಿಲ್ ಅಲ್ಲಿ. ಸೊ ಅದು ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ನೋಡಿದ ತಕ್ಷಣ ಸಪ್ರೇಟ್ ಮಾಡುತ್ತೆ. ಅಂದ್ರೆ ಒಂದು ಕ್ವಶನ್ ಆನ್ಸರ್ ಇದು, ಅದಾದ್ಮೇಲೆ ಇದ್ರ ಕ್ವಶನ್ ಆನ್ಸರ್ ಇದು, ಇದ್ರ ಕ್ವಶನ್ ಆನ್ಸರ್ ಇದು, ಈ ತರ ಎಷ್ಟು ನೀಟಾಗಿ ಕಾಣುತ್ತೆ. ಅದಕ್ಕೆ ಹೇಳೋದು ಆನ್ಸರ್ ರೈಟಿಂಗ್ ಸ್ಕಿಲ್ ಅಲ್ಲಿ ಇದು ಕೂಡ ಇಂಪಾರ್ಟೆಂಟ್. ಕ್ಲೀನ್ ಆಗಿ ಪೇಪರ್ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಜೊತೆಗೆ ರಫ್ ವರ್ಕ್ ಇಲ್ಲಿ ನೋಡಿ, ರಫ್ ವರ್ಕ್ ಇಲ್ಲಿ ಮಾಡಿದ್ದಾರೆ ಕೆಳಗಡೆ, ಅದಕ್ಕೆ ಅಂತಾನೆ ಜಾಗ ಇದೆ ಅಥವಾ ಲಾಸ್ಟ್ ಪೇಜ್ ಅಲ್ಲಿ ಜಾಗ ಇರುತ್ತೆ, ಅದನ್ನ ಮಾಡಿ. ಈ ತರ ಬರ್ದು ಈ ತರ ಎಲ್ಲ ಮಾಡಬೇಡಿ, ಪ್ರೆಸೆಂಟೇಷನ್ ಸ್ಕಿಲ್ ಹಾಳಾಗೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಆನ್ಸರ್ ರೈಟಿಂಗ್ ಸ್ಟ್ರಾಟಜಿ. ಆನ್ಸರ್ ರೈಟಿಂಗ್ ಸ್ಟ್ರಾಟಜಿ ಏನು ಚೆಕ್ ಮಾಡೋಣ. 1 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಹೇಗೆ ಆನ್ಸರ್ ರೈಟಿಂಗ್ ಮಾಡಬೇಕು. 2 ಮಾರ್ಕ್ಸ್, 3 to 4 ಮಾರ್ಕ್ಸ್, 5 ಮಾರ್ಕ್ಸ್. ಓಕೆ, ಲಿಸನ್ ಹಿಯರ್. 1 ಮಾರ್ಕ್ ಕ್ವಶನ್ ಅಲ್ಲಿ MCQs ಇರುತ್ತೆ, 4 ಆಪ್ಷನ್ ಇರುತ್ತೆ, ಅದನ್ನ ಆರಾಮಾಗಿ ಬರೀತೀರಾ. ಓಕೆ, ಗ್ರಾಮರ್, ಮ್ಯಾಥಮೆಟಿಕ್ಸ್ ಅಲ್ಲಿ ಗ್ರಾಮರ್ ಬರೋದಿಲ್ಲ, ಬಟ್ ಗ್ರಾಮರ್ ಬರೋ ಸಬ್ಜೆಕ್ಟ್ಸ್ ಅಲ್ಲಿ ಗ್ರಾಮ್ಯಾಟಿಕಲ್ ಎರರ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒನ್ ವರ್ಡ್ ಆನ್ಸರ್ ಅಂತ ಇರುತ್ತೆ ಅಥವಾ 1 ಲೈನ್ ಆನ್ಸರ್ ಅಂತ ಇರುತ್ತೆ. ಓಕೆ, 1 ಲೈನ್ ಆನ್ಸರ್ ಅಂತ ಇರುತ್ತೆ. ಅವಾಗ ಒಂದೊಂದೇ ಲೈನ್ ಇರುತ್ತೆ, ಅದ್ರಲ್ಲಿ ನೀವು ಗ್ರಾಮ್ಯಾಟಿಕಲ್ ಎರರ್ ಮಾಡಿಬಿಟ್ರೆ ವ್ಯಾಲ್ಯೂಯೇಟರ್ ನೋಡಿದ ತಕ್ಷಣ ಕಣ್ಣಿಗೆ ಕುಕ್ದಂಗೆ ಇರುತ್ತೆ. ಓ ತಪ್ಪಾಗಿದೆ, ಕಟ್ ಮಾಡ್ಬಿಡ್ತಾರೆ, ಮಾರ್ಕ್ಸೇ ಕೊಡಲ್ಲ. ಸೊ ಗ್ರಾಮ್ಯಾಟಿಕಲ್ ಎರರ್ನ ತಪ್ಪು ಅವಾಯ್ಡ್ ಮಾಡ್ಕೊಳ್ಳಿ. ಸೊ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಜಸ್ಟ್ 2 ಪಾಯಿಂಟ್ಸ್ ಬರೀರಿ ಸಾಕು, 2 to 3 ಪಾಯಿಂಟ್ಸ್ ಬರೀರಿ, ಸ್ಟೆಪ್ ಬೈ ಸ್ಟೆಪ್. ಅದಕ್ಕೆ ಹೇಳಿದ್ದು ಪಾಯಿಂಟರ್ಸ್ನ ಯೂಸ್ ಮಾಡಿ. 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್, ಹೀಗೆ 1 ಪಾಯಿಂಟ್ ಬರೀರಿ, ಇನ್ನೊಂದು ಪಾಯಿಂಟ್ ಬರೀರಿ, ಇನ್ನೊಂದು ಪಾಯಿಂಟ್ ಬರೀರಿ, ಹೀಗೆ. ಸೊ ಪಾಯಿಂಟರ್ಸ್ ನಂಬರ್ಸ್ನ ಯೂಸ್ ಮಾಡಿ ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, 2 ಮಾರ್ಕ್ಸಿಗೆ 3 to 4 ಲೈನ್ ಅಂದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋದಾಯ್ತು ಅಂತ ಅಂದ್ರೆ ಈ 2 ಮಾರ್ಕ್ಸಿಗೆ 3 to 4 ಲೈನ್ ಅಲ್ಲಿ ಬರೀರಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಡನ್. 3 to 4 ಮಾರ್ಕ್ಸ್ ಕ್ವಶನ್ ಹೇಗೆ ಮಾಡ್ತೀರಾ, 4 to 6 ಪಾಯಿಂಟ್ಸ್ ಬರೀರಿ. ಯಾಕೆ ಅಂತ ಅಂದ್ರೆ ಈಗ 6 ಮಾರ್ಕ್ಸ್ ಕೇಳ್ತಾ ಇದ್ದಾನೆ ಅಂತ ಅಂದ್ರೆ ನೀವು 1 2 3 4 5 6 ಪಾಯಿಂಟ್ಸ್ ಬರ್ದಿದ್ದೀರಾ. ಓಕೆ, 6 ಮಾರ್ಕ್ಸ್ ಅಲ್ಲಿ 6 ಪಾಯಿಂಟ್ಸ್ಗೆ ಒಂದೊಂದು ಪಾಯಿಂಟ್ ಅಂತ ಒಂದೊಂದು ಮಾರ್ಕ್ಸ್ ಅಂತ ಕೊಡ್ತಾರೆ. ಸೊ 6 ಮಾರ್ಕ್ಸ್ ಬರುತ್ತೆ. ಇಲ್ಲ ಅಂತ ಅಂದ್ರೆ ಡಬಲ್ ಮಾಡಿ 3 ಮಾರ್ಕ್ಸಿಗೆ ಒಂದೊಂದ್ಸತಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಇದು 2 ಪಾಯಿಂಟ್ಸ್ ಇಂದ 1 ಮಾರ್ಕ್ಸ್ ಅಂತ ಕೊಡ್ತಾರೆ, ಇದೆರಡು ಪಾಯಿಂಟ್ ಇಂದ 1 ಮಾರ್ಕ್ಸ್ ಅಂತ ಕೊಡ್ತಾರೆ, ಇದೆರಡು ಪಾಯಿಂಟ್ ಇಂದ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಫಾರ್ ಸೇಫರ್ ಸೈಡು 3 to 4 ಮಾರ್ಕ್ಸಿಗೆ 4 to 6 ಪಾಯಿಂಟ್ಸ್ ಅಂದ್ರೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅದಕ್ಕೆ ಜಾಸ್ತಿ ಡಬಲ್ ಪಾಯಿಂಟ್ಸ್ನ ಬರೆದು ಬನ್ನಿ ಅಷ್ಟೇ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ಗೆ 5 to 8 ಪಾಯಿಂಟ್ಸ್ ಅಲ್ಲಿ ಪಾಯಿಂಟ್ ವೈಸ್ ಬರೆಯೋದಾದ್ರೆ ಆ ತರ ಬರೀರಿ. ಜೊತೆಗೆ ನಿಮಗೆ ಎಕ್ಸಾಂಪಲ್ಸ್ ಇತ್ತು ಅಂತ ಅಂದ್ರೆ ನೆಸೆಸರಿ ಇದ್ರೆ ಅದನ್ನ ಹಾಕ್ಬಿಟ್ಟು ಬನ್ನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಿಮಗೆ 5 ಮಾರ್ಕ್ಸ್ ತುಂಬಾ ದೊಡ್ಡ ಆನ್ಸರ್ಸ್ ಬರೆಯೋದು, ಮ್ಯಾಥ್ಸ್ ಬಿಟ್ರೆ, ಮ್ಯಾಥ್ಸ್ ಅಲ್ಲೂ ಇರುತ್ತೆ ಜಾಸ್ತಿ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್, ಬಟ್ ಬೇರೆ ಸಬ್ಜೆಕ್ಟ್ಸ್ಗಳಲ್ಲೂ ತುಂಬಾ ಲಾಂಗ್ ಆನ್ಸರ್ಸ್ ಇರುತ್ತೆ, ಅದಕ್ಕೆ 5 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದನ್ನ ಹೇಗೆ ಬರೀಬೇಕು, ಲಿಸನ್ ಹಿಯರ್. ಇದು 3 ಮಾರ್ಕ್ಸ್ ಕ್ವಶನ್. ಓಕೆ, ಕನ್ನಡ ಸಬ್ಜೆಕ್ಟ್ 3 ಮಾರ್ಕ್ಸ್ ಕ್ವಶನ್. ಅವರು ಈಗ ಲಿಸನ್ ಹಿಯರ್, ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಅಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ, ಇಲ್ಲಿ ನೋಡಿ ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ. ಕೀವರ್ಡ್ಸ್ ಇಲ್ಲೊಂದು ಮಾಡಿದ್ದಾರೆ, ಇಲ್ಲೊಂದು ಮಾಡಿದ್ದಾರೆ, ಇಲ್ಲೊಂದು ಮಾಡಿದ್ದಾರೆ, ಇಲ್ಲೊಂದು ಮಾಡಿದ್ದಾರೆ. ಕೀವರ್ಡ್ಸ್ ಅಂಡರ್ಲೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ 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 ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡೋದು, ಅದು ಕೂಡ ಒಂದು ಸ್ಟ್ರಾಟಜಿ. ಓಕೆ, 3 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಎಷ್ಟು ಪಾಯಿಂಟ್ ಬರ್ದಿದ್ದಾರೆ, 1 2 3 4 5 6 7 8 ಪಾಯಿಂಟ್ಸ್ ಬರ್ದಿದ್ದಾರೆ. ಬಟ್ 6 ಪಾಯಿಂಟ್ಸ್ 3 ಮಾರ್ಕ್ಸಿಗೆ ಡಬಲ್ ಅಂದ್ರೆ 6 ಪಾಯಿಂಟ್ಸ್. ಸೊ ಇದು ಕೂಡ 1 2 3 4 5 6 7 8 ಬರ್ದಿದ್ದಾರೆ. ಸೊ ಎಷ್ಟು ಮಾರ್ಕ್ಸ್ ಕೇಳ್ತಾರೋ ಅದು ಡಬಲ್ ಬರೀರಿ. 3 ಮಾರ್ಕ್ಸ್ ಕೇಳಿದ್ರೆ 6, 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ಸ್ ಬರೀರಿ. ಅವಾಗ ನಿಮಗೆ ಮಾರ್ಕ್ಸ್ ಜಾಸ್ತಿ ಬಂದೇ ಬರುತ್ತೆ.
ಓಕೆ, ಇದು ಇನ್ನೊಂದು ಕ್ವಶನ್, 4 ಮಾರ್ಕ್ಸ್ ಕ್ವಶನ್. ಎಷ್ಟು ಬರ್ದಿದ್ದಾರೆ? 1 2 3 4 5 6 7 8 9 10 ಪಾಯಿಂಟ್ಸ್ ಅವಶ್ಯಕತೆ ಇಲ್ಲ, ಡಬಲ್ ಬರೀರಿ ಸಾಕು. 4 ಮಾರ್ಕ್ಸಿಗೆ 8 ಪಾಯಿಂಟ್ಸ್ ಆ ಥರ, 5 ಮಾರ್ಕ್ಸಿಗೆ 10 ಪಾಯಿಂಟ್ಸ್ ಆ ಥರ. ಇಲ್ಲಿ ಲಿಸನ್ ಇಯರ್, ಇಲ್ಲಿ ಕೂಡ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿದ್ದಾರೆ. ಓಕೆ, ಇಲ್ಲಿ ಮೇನ್ ಕೀವರ್ಡ್ಸ್ ಜೊತೆಗೆ ಇಲ್ಲಿ ಕೂಡ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅಂಡರ್ಲೈನಿಂಗ್ ದ ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಎಕ್ಸಾಮಿನರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ, ಅವ್ರಿಗೆ ನಾವು ಎಷ್ಟು ಕೆಲಸ ಈಸಿ ಮಾಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ, ಅವ್ರಿಗೂ ಕೆಲಸ ಬೇಗ ಮುಗಿಯುತ್ತೆ. ಓಕೆ, ಕೀವರ್ಡ್ಸ್ ಯಾಕೆ ಅಂಡರ್ಲೈನ್ ಮಾಡ್ತೀವಿ ಅಂತ ಅಂದ್ರೆ, ಇಷ್ಟೆಲ್ಲ ಓದೋ ಅವಶ್ಯಕತೆ ಇರಲ್ಲ ಎಕ್ಸಾಮಿನರ್ಗೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಈ ಕೀವರ್ಡ್ ಅಂಡರ್ಲೈನ್ ಮಾಡಿರೋದ್ರಿಂದ ಅದ್ರ ಕಡೆ ಮಾತ್ರ ಎವ್ಯಾಲ್ಯೂಟರ್ ಗಮನ ಹೋಗುತ್ತೆ. ಅವಾಗ ಮೇನ್ ಕೀವರ್ಡ್ಸ್ ಇದೆಯಾ ಆನ್ಸರ್ ಅಲ್ಲಿ? ಇದೆ. ಓಕೆ, ಡನ್, 4 ಮಾರ್ಕ್ಸ್ ಸ್ಯಾಂಕ್ಷನ್ಡ್. ಸೊ ಕೀವರ್ಡ್ಸ್ ಅದು ಇಷ್ಟು ಲಾಂಗ್ ಆನ್ಸರ್ಸ್ ಅಲ್ಲಿ ಕೀವರ್ಡ್ಸ್ ಇಂಪಾರ್ಟೆಂಟ್. ಕೀವರ್ಡ್ಸ್ ತುಂಬಾ ಚೆನ್ನಾಗಿ ಅಂಡರ್ಲೈನ್ ಮಾಡಿ, ಕೀವರ್ಡ್ಸ್ ಅಂಡರ್ಲೈನ್ ಮಾಡಲೇಬೇಕು, ಅವಾಗಲೇ ಮಾರ್ಕ್ಸ್ ಬರೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಹೇಳಿದೆ, ಸ್ಟೆಪ್ 3 ಸ್ಮಾರ್ಟ್ ಟ್ರಿಕ್ ಅಂತ ಅಂದ್ರೆ ಅಂಡರ್ಲೈನ್ ದ ಕೀವರ್ಡ್. ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಅಂಡರ್ಲೈನಿಂಗ್ ದ ಕೀವರ್ಡ್. ನೆಕ್ಸ್ಟ್ 5 ಮಾರ್ಕ್ ಟ್ರಿಕ್. ಲಿಸನ್ ಹಿಯರ್, ನಾನು ಅವಾಗಲೇ ಹೇಳಿದೆ 5 ಮಾರ್ಕ್ಸ್ ಕ್ವಶನ್ ತುಂಬಾ ಲೆಂತಿ ಆನ್ಸರ್ಸ್ ಇರೋದಕ್ಕೆ 5 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ, ಕರೆಕ್ಟಾ? ಸೊ ಅದನ್ನ ಬರಿಬೇಕಾದ್ರೆ ಸುಮ್ಮನೆ ಬರೆಯಕ್ಕೆ ಹೋಗ್ಬೇಡಿ ಎಲ್ಲಾ ತರ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ 5 ಮಾರ್ಕ್ಸ್ ಕ್ವಶನ್ ತುಂಬಾ ಸ್ಟೆಪ್ಸ್ ಬರಿಬೇಕು, ತುಂಬಾ ಆನ್ಸರ್ಸ್ ಬರಿಬೇಕು, ತುಂಬಾ ಲೈನ್ ಅಲ್ಲಿ ಬರಿತಾ ಇರ್ತೀರಾ, 1-2 ಲೈನ್ ಬರೀತೀರಾ, ಅವಾಗ ಓ ತಪ್ಪಾಗ್ಬಿಡ್ತು, ತಪ್ಪಾಯ್ತು ಅಂತ ಕಾಟ್ ಮಾಡೋದು, ಇನ್ನೊಂದು ಬರೆಯೋದು, ಆ ತರ ಮಾಡಕ್ ಹೋಗ್ಬೇಡಿ. ನಿಮ್ಮ ಮೇಲೆ ನೀವೇ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಅಲ್ಲಿ ರಫ್ ವರ್ಕ್ ಅಂತ ಸ್ಪೇಸ್ ಇರುತ್ತಲ್ವಾ, ಅಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ ಏನೇನ್ ಬರಿಬೇಕು, ಸ್ಟೆಪ್ ವೈಸ್ ಸ್ಟೆಪ್ ಏನೇನ್ ಬರಿಬೇಕು ಅಂತ ಬರ್ಕೊಳ್ಳಿ. ಪೆನ್ಸಿಲ್ ಅಲ್ಲಿ ರಫ್ ವರ್ಕ್ ಅಲ್ಲಿ ಫಸ್ಟ್ ಬರೆದು ಅದನ್ನ ಆನ್ಸರ್ ಶೀಟ್ ಅಲ್ಲಿ, ಮೇನ್ ಆನ್ಸರ್ ಶೀಟ್ ಅಲ್ಲಿ ಬರೀರಿ. ಡೈರೆಕ್ಟ್ ಆಗಿ ಬರೆಯಕ್ಕೆ ಹೋದ್ರೆ 1-2-3 ಪಾಯಿಂಟ್ಸ್ ಬರೀತೀರಾ, ತಪ್ಪಾಯ್ತು ಅಂತ ಕಾಟ್ ಮಾಡ್ಕೊಂತೀರಾ, ಮತ್ತೆ ಬರೀತೀರಾ, ಅದು ತಪ್ಪಾಗುತ್ತೆ, ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ತರ ಮಾಡ್ಕೊಳ್ಳಿ, ಚೆನ್ನಾಗತ್ತೆ. ಜೊತೆಗೆ ಪ್ಯಾರಾಗ್ರಾಫ್ ಟ್ರಿಕ್. ಪ್ಯಾರಾಗ್ರಾಫ್ ಅಲ್ಲಿ ಲಾಂಗ್ ಆನ್ಸರ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಬರೆಯಕ್ಕೆ ಹೋಗ್ಬೇಡಿ. 5 ಮಾರ್ಕ್ಸ್ ಎಸ್ಪೆಷಲಿ 5 ಮಾರ್ಕ್ಸಿಗೆ, 2-3 ಮಾರ್ಕ್ಸಿಗೆ ಓಕೆ ಬರಿಬಹುದು, ಬಟ್ 5 ಮಾರ್ಕ್ಸಿಗೆ ಲಾಂಗ್ ಆನ್ಸರ್ಸ್ ಇದೆ ಅಂತ ಅಂದಾಗ ಪ್ಯಾರಾಗ್ರಾಫ್ ಬರೆಯಕ್ಕೆ ಹೋಗ್ಬೇಡಿ. ಲಿಸನ್ ಇಯರ್, ಇಲ್ಲಿ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸಿಗೆ ಕ್ವಶನ್ಸ್ ಕೊಟ್ಟಿದ್ದಾನೆ, 4 ಮಾರ್ಕ್ಸ್ ಅಲ್ಲಿ ಇವರು ಪ್ಯಾರಾಗ್ರಾಫ್ ಬರ್ದಿಲ್ಲ, 8 ಪಾಯಿಂಟ್ಸ್ 10 ಪಾಯಿಂಟ್ಸ್ ಆನ್ಸರ್ ಬರ್ದಿದ್ದಾರೆ. ಅದೇ ತರ ಪಾಯಿಂಟ್ಸ್ ವೈಸ್ ಬರ್ದಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಎವ್ಯಾಲ್ಯೂಟರ್ಗೆ. ಪ್ಯಾರಾಗ್ರಾಫ್ ಬರೆದ್ರೆ ಓದಕ್ ಟೈಮ್ ಇರಲ್ಲ. ಓಕೆ, ಆ ತರ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಿಸನ್ ಇಯರ್, ಇದು ಕೂಡ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಇದೆ. ಸೀಕ್ವೆನ್ಷಿಯಲ್ ಆರ್ಡರ್ ಎಷ್ಟು ಇಂಪಾರ್ಟೆಂಟ್ ನೋಡಿ, ಎಷ್ಟು ಚೆನ್ನಾಗಿದೆ ಆನ್ಸರ್ ರೈಟಿಂಗ್, ಆನ್ಸರ್ ಶೀಟ್ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಕೀವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಕೀವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ಈ ತರ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ನೋಡಿ, ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಕೀವರ್ಡ್ಸ್ ನ ಅಂಡರ್ಲೈನ್ ಮಾಡೋದು ಮಾತ್ರ ಮರಿಬೇಡಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ 5 ಮಾರ್ಕ್ಸ್ ಜಾಸ್ತಿ ಕ್ವಶನ್ಸ್ ಕೇಳಿದಾಗ ಇದು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಶೀಟ್ ಅಲ್ಲಿ ಇದೆ, ಬಟ್ ಇದು ಫಸ್ಟ್ ಸ್ಟೆಪ್ ಅಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ನೆಸೆಸರಿ ಇದ್ದಿದ್ದ ಜಾಗದಲ್ಲಿ ಡಯಾಗ್ರಾಮ್ಸ್ ಬರೀಲೇಬೇಕು, ಅದರಲ್ಲೂ ಮ್ಯಾಥ್ಸ್ ಅಲ್ಲಂತೂ ಡಯಾಗ್ರಾಮ್ ಬರೀಲೇಬೇಕು. ಜೊತೆಗೆ ಇದೊಂದು ಪ್ರೂವ್ ಮಾಡಕ್ ಕೊಟ್ಟಿದ್ದಾನೆ, ಅವಾಗ ಯಾವ ತರ ಬರೀಬೇಕು, ಫಸ್ಟ್ ಗಿವನ್ ಅಂತ ತಗೊಂಡಿದ್ದಾರೆ. ಓಕೆ, ಡನ್. ಅದಾದ್ಮೇಲೆ ಟು ಪ್ರೂವ್, ಏನ್ ಪ್ರೂವ್ ಮಾಡಬೇಕು, ದೆನ್ ಕನ್ಸ್ಟ್ರಕ್ಷನ್, ನಾವು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರೆ ಅದು, ದೆನ್ ಪ್ರೂಫ್. ಈ ತರ ಸ್ಟೆಪ್ ಬೈ ಸ್ಟೆಪ್ ಬರೆದಾಗ ಎವ್ಯಾಲ್ಯೂಟರ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓ ಕ್ಲೀನ್ ಆಗಿ ಓದಿದನಪ್ಪ, ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ನಾವು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೋಬಾರ್ದು, ಒಳ್ಳೆ ಇಂಪ್ರೆಷನ್ ನ ಕ್ರಿಯೇಟ್ ಮಾಡಬೇಕು. ಸೊ ದಟ್ ಎವ್ಯಾಲ್ಯೂಟರ್ ಇದು ನೋಡಿದ ತಕ್ಷಣ ಓ ಓದಿದಾನಪ್ಪ, ತುಂಬಾ ವರ್ಕ್ ಮಾಡಿದಾನೆ ಅನ್ನೋದು ಮೈಂಡಿಗೆ ಬರಬೇಕು. ಮೈಂಡಿಗೆ ಬಂದಾಗ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಗ್ರಾಫ್ 5 ಮಾರ್ಕ್ಸ್ ಗ್ರಾಫು ಕೊಡ್ತಾನೆ. ಗ್ರಾಫ್ ಅಲ್ಲಿ ಹಿಂಗಿರುತ್ತೆ ಗ್ರಾಫು, ಕೆಲವ್ರು ಹಿಂಗ್ ಬರೀತಾರೆ, ಹೆಂಗೆಂಗೋ ಬರೀತಾರೆ, ಕಾಟ್ ಮಾಡ್ತಾರೆ. ರಫ್ ವರ್ಕ್ ಅಲ್ಲಿ ಫಸ್ಟ್ ರಫ್ ಆಗಿ ಬರ್ಕೊಳ್ಳಿ, ಅದಾದ್ಮೇಲೆ ಗ್ರಾಫ್ ಅಲ್ಲಿ ಬರೀರಿ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಗ್ರಾಫ್ ನೋಡ್ತಾರೆ, ಗ್ರಾಫ್ ಕ್ಲೀನ್ ಆಗಿ ಬರ್ದಿರ್ತಾರೋ ಇಲ್ವೋ ಅಂತ. ಗ್ರಾಫ್ ಕ್ವಶನ್ಸ್ ಬಂದೇ ಬರುತ್ತೆ. ಈ ಗ್ರಾಫ್ ಎಷ್ಟು ನೀಟಾಗಿದೆ ನೋಡಿ, ಇದು ಟಾಪರ್ ಬರ್ದಿರೋ ಗ್ರಾಫ್ ಎಕ್ಸಾಮ್ ಅಲ್ಲಿ. ಸೊ ಈ ತರ ನೀಟಾಗಿ ಪ್ರೆಸೆಂಟ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಮಾರ್ಕ್ಸ್ ಕ್ಲೀನ್ ಆಗಿ ಬಂದೇ ಬರುತ್ತೆ, ಜಾಸ್ತಿ ಕೊಡ್ತಾರೆ. ಮೇನ್ ಥಿಂಗ್ ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಜೊತೆಗೆ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಬರೀರಿ. ನಾವು ಎಕ್ಸಾಮಿನರ್ಗೆ ಎಷ್ಟು ಈಸಿ ಮಾಡ್ಕೊಡ್ತೀವೋ ವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಓಕೆ, ಜೊತೆಗೆ ಆನ್ಸರ್ ಶೀಟು ಕ್ಲೀನ್ ಆಗಿರಲಿ. ರಫ್ ವರ್ಕ್ ನ ಲಾಸ್ಟ್ ಶೀಟ್ ಅಲ್ಲಿ ಅಥವಾ ಕೆಳಗಡೆ ಸ್ಪೇಸ್ ಇರುತ್ತೆ ಅಲ್ಲಿ ಮಾಡ್ಕೊಳ್ಳಿ. ಇಷ್ಟು ಕ್ಲೀನ್ ಆಗಿ ಮಾಡ್ಕೊಳ್ಳಿ,
ಖಂಡಿತವಾಗ್ಲೂ ಮಾರ್ಕ್ಸ್ ಬಂದೇ ಬರುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ವೇದಾಂತು ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.